ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ದೂರದ ಬೆಟ್ಟ ನುಣ್ಣಗೆ ದೂರದ ಬೆಟ್ಟ ನುಣ್ಣಗೆ ಅಂತಕ್ಕಂಥ ಗಾದೆ ಮಾತಿನ ನಾವು ಯಾವ ರೀತಿಯ ಬರೆದಾಗ ಪೂರ್ಣಾಂಕ ಬರ್ತೇವೆ ಅಂತ ನೋಡಲಿ. ಪೀಠಿಕೆ, ವಿವರಣೆ, ಉಪಸಂಹಾರ ಬರೆದ್ರೆ ಪೂರ್ಣಾಂಕ ಬರ್ತೀವ ಇಲ್ಲ, ಈ ಒಂದು ವಿಷಯಕ್ಕೆ ತಕ್ಕಂತೆ ಅರ್ಥಪೂರ್ಣ ವಾಕ್ಯಗಳಿರಬೇಕು, ಜೊತೆಗೆ ಸುಂದರವಾದ ಅಕ್ಷರ ಇದ್ದಾಗ ಮಾತ್ರ ನೀವು ಪೂರ್ಣಾಂಕ ಪಡಿತೀರಾ. ಓಕೆನಾ? ಪೀಠಿಕೆ ನೋಡ್ತೋಣ. ಪೀಠಿಕೆ, ಗಾದೆಗಳನ್ನು ವೇದಗಳಿಂದ ಮಿಗಿಲು ಎಂದು ಹೇಳುತ್ತಾರೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ನಾನುಡಿಯೂ ಇದೆ. ಈ ಗಾದೆ ಜನಸಾಮಾನ್ಯರಲ್ಲಿ ಮಹತ್ವ ಪಡೆದುಕೊಂಡಿದೆ ಅಂತಕ್ಕಂಥದ್ದು ಇಲ್ಲಿ ನಾನು ಬರಿತಾ ಹೋಗಿದ್ದೀನಿ ಪೀಠಿಕೆಯನ್ನ. ಹಾಗಾದ್ರೆ ಇಲ್ಲಿ 5 ಪೀಠಿಕೆಗಳು ನೋಡ್ತಾ ಎಸ್. ಓಕೆ ಮಕ್ಕಳೇ, ಗಾದೆಯ ಪೀಠಿಕೆ ಹೇಗೆ ಬರಿಬೇಕು ಅಂತಕ್ಕಂಥದ್ದು 5 ವಿಧವಾಗಿ ನಾನು ತಿಳಿಸ್ತಾ ಹೋಗ್ತೇನೆ. ನಿಮಗೆ ಯಾವ್ದು ಸುಲಭ ಅನ್ಸುತ್ತೆ ಆ ಪೀಠಿಕೆ ನೀವು ಬರಿತಾ ಹೋಗಿ. ಓಕೆನಾ? ಪೀಠಿಕೆ, ಗಾದೆಗಳು ವೇದಗಳಿಗೆ ಸಮಾನ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು. ಗಾದೆಗಳನ್ನು 5ನೇ ವೇದಗಳೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು ಇಲ್ಲಿ ತೋರಿಸೋಗಿದೆ. ಆ ನಂತರ ಇನ್ನೊಂದು ಪೀಠಿಕೆ ನೋಡ್ತೋಣ. ಗಾದೆಗಳು ಆಕಾರದಲ್ಲಿ ವಾಮನಂತೆ ಕಂಡರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ತೋರುತ್ತದೆ. ಅಂತಹ ಗಾದೆಯಲ್ಲಿ ಮೇಲಿನ ಗಾದೆ ಕೂಡ ಅಥವಾ ಮೇಲಿನ ಗಾದೆ ಮಾತು ಕೂಡ ಒಂದಾಗಿದೆ. ಮೇಲಿನ ಅಥವಾ ಕೆಳಗಿನ ಅಂತಾನು ಬರಿತಾ ಹೋಗೋದು. ಓಕೆನಾ? ಆ ನಂತರ 3ನೇದು, ಗಾದೆಗಳು ನಮ್ಮ ಹಿರಿಯರಿಂದ ಬಂದ ಬಳುವಳಿ. ಗಾದೆಯನ್ನು ನಮ್ಮ ಹಿರಿಯರು ತಮ್ಮ ಅನುಭವದಿಂದ ರಚಿಸಿದ್ದಾರೆ. ಇವು ಸರ್ವಕಾಲಿಕ ಸತ್ಯ. ಗಾದೆಗಳು ಚಿಕ್ಕದಾದರೂ ವಿಶಾಲವಾದ ಅರ್ಥವನ್ನು ಒಳಗೊಂಡಿದೆ ಅಂತಕ್ಕಂಥದ್ದು ನೋಡ್ತೇವೆ. ಆ ನಂತರ 4ನೇ ಪೀಠಿಕೆ ನೋಡ್ತೋಣ. ಎಸ್, ಗಾದೆಗಳು ನಾಣ್ಣುಡಿ ಲೋಕೋಕ್ತಿಗಳಿಗಿಂತಲೂ ಪ್ರಸಿದ್ಧವಾಗಿವೆ. ಜನಸಾಮಾನ್ಯರ ಅನುಭವದ ಸಾರವೇ ಗಾದೆಗಳು ಎಂದು ಹೇಳಿದರೆ ತಪ್ಪಾಗಲಾರದು ಅಂತಕ್ಕಂಥ ನೋಡ್ತೇವೆ. ಇಲ್ಲಿ ಪೀಠಿಕೆ 5ನೇ ಪೀಠಿಕೆ ನೋಡಿ, ಕೊನೆಯದು, ಗಾದೆಗಳನ್ನು ವೇದಗಳಿಂದ ಮಿಗಿಲು ಎಂದು ಹೇಳುತ್ತಾರೆ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎನ್ನುವ ನಾಣ್ಣುಡಿಯೂ ಇದೆ. ಈ ಗಾದೆಯು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದಾಗಿದೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ? ರೈಟ್. ಹಾಗಾದ್ರೆ ಈಗ ಯಾವ ರೀತಿಯ ಬರೆಯೋಕೆ ನೋಡ್ತೋಣ. ಓಕೆ ಮಕ್ಕಳೇ, ನೀವು ಈಗ ತಾನೇ 5 ಪೀಠಿಕೆಗಳು ನೋಡಿದ್ರಲ್ಲ, 5 ಪೀಠಿಕೆಗಳಲ್ಲಿ ಯಾವ್ದು ನಿಮಗೆ ಸುಲಭ ಆಗುತ್ತೆ ಆ ಒಂದು ಪೀಠಿಕೆ ಇದೇ ಬರೆಯೋಕಂತ ಏನಿಲ್ಲ. 5 ಪೀಠಿಕೆಗಳು ಯಾವ್ದಾದ್ರು ಒಂದನ್ನು ಬರಿತಾ ಹೋಗಿ. ಓಕೆನಾ? ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಅಂತ ನಿಮ್ಗೆ ಇಷ್ಟವಾಯ್ತು. ಇಷ್ಟವಾದ್ರೆ ಒಂದು ಲೈಕ್, ನಿಮ್ದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ವಿಷಯವನ್ನು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಇಲ್ಲಿ ವಿವರಣೆಯೊಂದಿಗೆ ನೋಡ್ತಾ ವಿವರಣೆ, ದೂರದಲ್ಲಿ ಕಾಣುವ ಬೆಟ್ಟ ನಮಗೆ ನುಣ್ಣಗೆ ಸಣ್ಣದಾಗಿ ಕಾಣುತ್ತದೆ. ಆದರೆ ಅದರ ಹತ್ತಿರ ಹೋದಾಗ ಅದು ಎತ್ತರವಾಗಿಯೂ ದೊಡ್ಡದಾಗಿಯೂ ಕಾಣಿಸುತ್ತದೆ. ಇದರ ಅರ್ಥ, ದೂರದಿಂದ ಯಾವುದನ್ನಾದರೂ ಸುಲಭ, ಸಣ್ಣ ಅಥವಾ ಸರಳವೆಂದು ಭಾವಿಸಬಹುದು. ಆದರೆ ಅದನ್ನು ನಿಜವಾಗಿ ಎದುರಿಸಿದಾಗ ಅದು ಕಷ್ಟಕರವಾಗಬಹುದು. ಇತರರ ಜೀವನ ನಮಗೆ ಸುಲಭ, ಸುಂದರವಾಗಿ ತೋರುತ್ತದೆ. ಆದರೆ ಅವರ ಕಷ್ಟ ಬಾಧೆಗಳು ಅರಿತಾಗ ಅಷ್ಟು ಸುಲಭವಲ್ಲ ಎಂದು ತಿಳಿಯುತ್ತದೆ ಅಂತಕ್ಕಂಥದ್ದು ಇಲ್ಲಿ ವಿವರಣೆಯಲ್ಲಿ ನೋಡ್ತಾ ಇದ್ದೀವಿ. ಕೊನೆಗೆ ಉಪಸಂಹಾರ ಅಂತ ಇಲ್ಲಿ ಬರಿತಾ ಹೋಗಬೇಕಾಗುತ್ತೆ. ನಿಮ್ಮದಾಗಿರುತ್ತಂತ ಅಭಿಪ್ರಾಯ ನೀವು ಇಲ್ಲಿ ಬರಿತಾ ಹೋಗಿ. ಓಕೆನಾ? ಈ ಗಾದೆಯು ನಮಗೆ ಜೀವನದಲ್ಲಿ ಪರಿಶ್ರಮ, ಸಹನೆ ಮತ್ತು ನೈಜ ಅನುಭವದ ಮಹತ್ವವನ್ನು ಕಲಿಸುತ್ತದೆ ಅಂತಕ್ಕಂಥ 2 ಸಾಲಿನಲ್ಲಿ ಬರಿತಾ ಹೋಗಿದ್ದೀನಿ. ನಿಮಗೆ ಹೆಚ್ಚಿನ ಒಂದು ಸಮಯ ಇತ್ತ 3 ಸಾಲಿನೊಳಗೆ ಅಥವಾ 4 ಸಾಲಿನೊಳಗೆ ಬರಿತಾ ಹೋಗ್ಬೋದು. ಓಕೆನಾ? ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥ ನಿಮ್ಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ವಿಷಯ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ.